ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಜೈ ಶಿವಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಶಾಂತೇಶ ದೇವರ ತೆಪ್ಪೋತ್ಸವ ನಡೀತಾ ಇದೆ. ಇದೇ ಡಿಸೆಂಬರ್ 13-14 ಅಂದರೆ ಇಂದಿನ ದಿವಸ ನಡೀತಾ ಇದೆ. ಈ ಒಂದು ತೆಪ್ಪೋತ್ಸವದ ಹಿನ್ನೆಲೆಯನ್ನು, ಈ ಒಂದು ತೆಪ್ಪೋತ್ಸವ ಯಾಕೆ ನಡೆಯುತ್ತೆ ಅನ್ನೋದನ್ನು ಶ್ರೀ ಮಾರುತಿ ಶಾಂತೇಶ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅರ್ಚಕರು, ಈ ಒಂದು ದೇವಸ್ಥಾನದ ಬಗ್ಗೆ, ಆಮೇಲೆ ಈ ಒಂದು ತೆಪ್ಪೋತ್ಸವ ಯಾಕೆ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ರಿ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत मुख्यं श्रीरामदूतं ಶಿರಸಾ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಇದು ಮೊದಲು ವಿಶ್ವಂಬರ ಕ್ಷೇತ್ರ, ಮೂಲ ಗಣಪತಿ ಗುಡಿ. ವ್ಯಾಸರಾಯರ ಗುರುಗಳು ಬ್ರಹ್ಮಣ್ಯ ತೀರ್ಥರು ಭದ್ರಯಾತ್ರೆ ಹೋಗಿದ್ದರು. ಭದ್ರಯಾತ್ರೆ ಮುಗಿಸ್ಕೊಂಡು ಈ ಮೊದಲು ಶಾಂತಪುರ ಅಂತ ಈ ಊರ ಮೇಲೆ ಹೋಗ್ಬೇಕಾಗಿತ್ತು. ಅವರು ಅಚಾನಕ ಸಾಯಂಕಾಲ ಆದಾಗ ಈ ಗಣಪತಿ ದೇವಸ್ಥಾನದೊಳಗೆ ಇಳ್ಕೊಂಡಾಗ ಆಂಜನೇಯ ಸ್ವಾಮಿ ಅವ್ರಿಗೆ ಸ್ವಪ್ನ ಆದರು. ಅಚಾನಕ ಸ್ವಾಮಿಗಳು, ನೀವು ಇಲ್ಲಿ ಬಂದಿರಿ, ನಾನು ಈ ಗಣಪತಿ ದೇವಸ್ಥಾನದ ಆ ಕಡೆ ಉದ್ಭವ ಆಗಿದ್ದೀನಿ, ನಾನು ತಂದು ಈ ಗಣಪತಿ ಮಂಟಪದೊಳಗೆ ಪ್ರತಿಷ್ಠಾಪನೆ ಮಾಡಿರಿ ಅಂತ ಅವರಲ್ಲಿ ಸಂಕಲ್ಪ ಮಾಡಿಕೊಂಡ್ರು. ಆವಾಗ ಬ್ರಹ್ಮಣ್ಯ ತೀರ್ಥರು, ಈ ಸ್ಥಳದಲ್ಲಿ ಗಣಪತಿ ಅದಪ್ಪ, ಗಣಪತಿ ಅಪ್ಪಣೆ ಇಲ್ದಂಗೆ ಎಲ್ಲಿ ಪ್ರತಿಷ್ಠಾಪನೆ ಮಾಡಲಿ ಅಂತ ಕೇಳಿದರು. ಆವಾಗ ಬ್ರಹ್ಮಣ್ಯ ತೀರ್ಥರು ಆಂಜನೇಯ ಸ್ವಾಮಿಗೆ, ನೀನು ಗಣಪತಿ ದರ್ಶನ ಮಾಡಿ ಕೇಳ್ಕೊ ಅಂದರು. ಆವಾಗ ಈ ಆಂಜನೇಯ ಸ್ವಾಮಿ ಗಣಪತಿ ದರ್ಶನ ಮಾಡಿದರು. ನಾನು ಈ ದೇವಸ್ಥಾನದ ಆ ಕಡೆ ಉದ್ಭವ ಆಗೇನಿ, ನನಗೂ ಸ್ಥಳ ಕೊಡುವಂಥ ಗಣಪತಿನ ಆಂಜನೇಯ ಸ್ವಾಮಿ ಕೇಳ್ಕೊಂಡ್ರು. ಇದು ಮೂಲ ಮೊದಲು ಗಣಪತಿ ಗುಡಿ ರೀ. ಈ ಗಣಪತಿ ದೇವಸ್ಥಾನದ ಆ ಕಡೆ ಇದು ಸ್ವಾಮಿ ಉದ್ಭವ ಶಾಂತೇಶ. ಅವಾಗ ಆಂಜನೇಯ ಸ್ವಾಮಿ ಗಣಪತಿ ದರ್ಶನ ಮಾಡಿದರು. ನಾನು ಇಲ್ಲೇ ಉದ್ಭವ ಆಗೇನಿ, ನನಗೊಂದು ಸ್ಥಳ ಕೊಡು ಅಂತ ಕೇಳಿದರು. ಮತ್ತು ನೀ ಇಲ್ಲಿ ಪ್ರತಿಷ್ಠಾಪನೆ ಆದ್ರೆ ನಾ ಇಲ್ಲಿ ಪ್ರತಿಷ್ಠಾಪನೆ ಆಗಲಿ ಅಂತ ಗಣಪತಿ ಆಂಜನೇಯ ಸ್ವಾಮಿ ಕೇಳಿದರು. ಇಲ್ಲೇ ದೇವಸ್ಥಾನ ಬಾಜು ಗದಾ ತೀರ್ಥ ಅಂತ ಒಂದು ಹೊಂಡ ಅದ ರೀ, ನೀರು ತುಂಬೋದು. ಆ ಹೊಂಡದೊಳಗೆ ನೀ ಪ್ರತಿಷ್ಠಾಪನೆ ಆಗು, ನಿನ್ನ ಜಗದಾಗ ನಾ ಪ್ರತಿಷ್ಠಾಪನೆ ಹಾಕನಿ ಅಂತ ಆಂಜನೇಯ ಸ್ವಾಮಿ ಕೇಳ್ಕೊಂಡ್ರು. ನಾನು ಹೊಂಡದಾಗ ಪ್ರತಿಷ್ಠಾಪನೆ ಆದ್ರೆ ನನಗೇನು ವಿಶೇಷ ಮಾಡ್ತೀನಿ ಅಂತ ಕೇಳ್ಕೊಂಡ್ರು. ಅವಾಗ ಆಂಜನೇಯ ಸ್ವಾಮಿ ಹೇಳಿದರು, ಪ್ರತಿ ವರ್ಷ ಡಿಸೆಂಬರ್ ತಿಂಗಳು ಇಲ್ಲಿ ಕಾರ್ತಿಕೋತ್ಸವ ಮತ್ತು ತೆಪ್ಪೋತ್ಸವದ ಸೇವಾರ್ಥ ಅಂಗವಾಗಿ ನಾನು ಪ್ರತಿ ವರ್ಷ ನಿನ್ನ ದರ್ಶನ ತೊಗೊಂಬರ್ತೇನೆ ಅಂತ ಆಂಜನೇಯ ಸ್ವಾಮಿ ಗಣಪತಿಗೆ ಅಪ್ಪಣೆ ಮಾಡಿದರು. ಇಲ್ಲೇ ಡಿಸೆಂಬರ್ ತಿಂಗಳು ತ್ರಯೋದಶಿ ದಿವಸ ಶ್ರೀ ಮಾರುತಿ ಶಾಂತೇಶ ದೇವರ ಕಾರ್ತಿಕೋತ್ಸವ ಮತ್ತು ತೆಪ್ಪೋತ್ಸವದ ಸೇವಾರ್ಥವಾಗಿ ಇವತ್ತು ಸಾಯಂಕಾಲ 7 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ದೇವರ ಮತ್ತು ಅಲಂಕಾರ ತೆಪ್ಪೋತ್ಸವ ಮೆರವಣಿಗೆ ಮೂಲಕ ಹೊಂಡಕ್ಕೆ ಹೋಗ್ತಾರೆ ಸ್ವಾಮಿ. ತೆಪ್ಪೋತ್ಸವ ಅಂತ ಅಂದ್ರೆ ಆ ಹೊಂಡದಲ್ಲಿ ಸುತ್ತಲೂ ದೀಪಗಳನ್ನು ಹಚ್ತಾರೆ. 1 ಲಕ್ಷ ದೀಪಗಳನ್ನು ಅಲಂಕಾರ ಮಾಡ್ತೇವೆ. ಆಮೇಲೆ ತೆಪ್ಪೋತ್ಸವ ಕಟ್ಟಿ ತೆಪ್ಪೋತ್ಸವ ಅಲಂಕಾರ ಮಾಡಿರ್ತೇವೆ. ಮಾಡಿ ಈ ಸ್ವಾಮಿನ ಊರು ತುಂಬ ಮೆರವಣಿಗೆ ಆಗ್ತಾವ್ರಿ. ಮೆರವಣಿಗೆ ಮುಗಿಸ್ಕೊಂಡು ಸೀದಾ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಸ್ವಾಮಿ ಹೊಂಡಕ್ಕೆ ಬರ್ತಾರೆ. ಅಲ್ಲೇ ಹೊಂಡದಲ್ಲಿ ತೆಪ್ಪೋತ್ಸವದಲ್ಲಿ ಕೂರಿಸಿ ಗಣಪತಿ ಮತ್ತು ಈ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತವ್ರಿ. ದರ್ಶನ ಮಾಡಿ ದೋಣಿಯ ಕಟ್ಟಿ ಅದ ಪುಷ್ಪ ಅಲಂಕಾರ ಮಾಡಿ ಅದರೊಳಗೆ ಸ್ವಾಮಿಯನ್ನು ಕೂರಿಸಿ ಗಣಪತಿನೂ ಮತ್ತು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಅಲ್ಲೇ ಹಣ್ಣು ಕಾಯಿ ಮಾಡಿ ಒಂದು ಅಷ್ಟೋತ್ತರ ಮಾಡಿ ಸ್ವಾಮಿ ಮಂಗಳಾರತಿ ಮಾಡಿಕೊಂಡು 3 ಸುತ್ತು ಗಣಪತಿ ಸ್ವಾಮಿನ 3 ಸುತ್ತು ಗಣಪತಿ ದರ್ಶನ ಮಾಡ್ತಾರೆ. ಈಗ ನೀವು ಅದು ಕಲ್ಯಾಣಿ ಅಂತಿರಲ್ಲ, ಅದು ಗದಾತೀರ್ಥ ಹೊಂಡ ಅಂತ ತೋರಿಸ್ತೀರಾ ನಮಗೆ? ಗದಾತೀರ್ಥ ಹೊಂಡ ಅಂತ ಈ ದೇವಸ್ಥಾನ ಬಾಜು ಐತಿ. ಪ್ರತಿನಿತ್ಯನೂ ಈ ನನ್ನ ಹೊಂಡದಿಂದನ ಪ್ರತಿನಿತ್ಯನೂ ಪೂಜೆಗೆ ನೀರು ಉಪಯೋಗಿಸ್ಬೇಕು ಅಂತ ಗಣಪತಿ ಕೇಳ್ಕೊಂಡ್ರಂತ. ಅವಾಗಿಂದನೂ ಇವಾಗಿನವರೆಗೂ ಗದಾತೀರ್ಥ ಹೊಂಡದಿಂದನೇ ನೀರು ತಂದು ಈ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಶುದ್ಧೋದಕ ಸ್ನಾನವನ್ನು ಪ್ರತಿನಿತ್ಯ ಮಾಡ್ತಾ ಇರ್ತೇವೆ. ಬನ್ನಿ ಇಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಈಗ ಗದಾತೀರ್ಥ ಹೊಂಡಕ್ಕೆ ಹೋಗೋಣ. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಶಾಂತೇಶ ದೇವರ ತೆಪ್ಪೋತ್ಸವ ನಡೀತಾ ಇದೆ. ಇದೇ ಡಿಸೆಂಬರ್ 13-14 ಅಂದರೆ ಇಂದಿನ ದಿವಸ ನಡೀತಾ ಇದೆ. ಈ ಒಂದು ತೆಪ್ಪೋತ್ಸವದ ಹಿನ್ನೆಲೆಯನ್ನು, ಈ ಒಂದು ತೆಪ್ಪೋತ್ಸವ ಯಾಕೆ ನಡೆಯುತ್ತೆ ಅನ್ನೋದನ್ನು ಶ್ರೀ ಮಾರುತಿ ಶಾಂತೇಶ ದೇವಸ್ಥಾನದ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅರ್ಚಕರು, ಈ ಒಂದು ದೇವಸ್ಥಾನದ ಬಗ್ಗೆ, ಆಮೇಲೆ ಈ ಒಂದು ತೆಪ್ಪೋತ್ಸವ ಯಾಕೆ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ರಿ. ಶ್ರೀ ಮಾರುತಿ ಶಾಂತೇಶ ದೇವರ ದೇವಸ್ಥಾನದಿಂದ ಈ ಗದಾತೀರ್ಥ ಹೊಂಡಕ್ಕೆ ಆಗಮಿಸುತ್ತಿರುವೆ. ಮೂಲ ಗಣಪತಿ ಗುಡಿ ಅದು. ಮೊದಲು ಶಾಂತೇಶ ದೇವಸ್ಥಾನ ಅದಲ್ರಿ,
ಮೂಲ ಗಣಪತಿ ಗುಡಿ. ಅಲ್ಲಿಂದ ಈಗ ಗದಾತೀರ್ಥ ಹೊಂಡಕ್ಕೆ ಆಗಮಿಸಿದ್ದೇವೆ. ಈ ಗದಾತೀರ್ಥ ಹೊಂಡದಲ್ಲೇ ನೀರು ಒಳಗದಲ್ರಿ, ಅಲ್ಲೇ ಗಣಪತಿ ಅದ ರೀ. ಈಗ ಮೂಲ ಅಲ್ಲೇ ಗಣಪತಿ ಗುಡಿ ಇತ್ತಲ್ಲ, ಅಲ್ಲೇ ಗಣಪತಿ ಇದ್ದದ್ದು. ಈಗ ಅಲ್ಲೇ ಶಾಂತೇಶ ದೇವರ ಉದ್ಭವ ಆಗಿರುವುದರಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿದ್ದದ್ದು ಗಣಪತಿ ತಂದು ಈ ಗದಾತೀರ್ಥ ಹೊಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಮತ್ತು ಕಾರ್ತಿಕೋತ್ಸವ ಮತ್ತು ತೆಪ್ಪೋತ್ಸವದ ಅಂಗವಾಗಿ ಇಲ್ಲಿ ಇಂದು ಸಾಯಂಕಾಲ 7 ಗಂಟೆಯಿಂದ ಬೆಳಗ್ಗೆ ಮುಂಜಾನೆ 4 ಗಂಟೆವರೆಗೆ ತೆಪ್ಪೋತ್ಸವ ಕಾರ್ಯಕ್ರಮ ನಡೆಯುವುದು. ಅಂದರೆ ಮೂಲತಃ ಫಸ್ಟು ಆಂಜನೇಯ ಸ್ವಾಮಿ ಇಲ್ಲೇ ಉದ್ಭವ. ಮೂಲ ಗಣಪತಿ ಈಗ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಲ್ಲ ದೇವಸ್ಥಾನದೊಳಗೆ, ಅಲ್ಲಿ ಮೂಲ ಗಣಪತಿ ಅಲ್ಲಿ ಪ್ರತಿಷ್ಠಾಪನೆ ವಿಶ್ವಂಬರ ಕ್ಷೇತ್ರ ಅಂತ ಮೂಲ ಮೊದಲು ಅಲ್ಲಿದ್ದ ಗಣಪತಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿ ದೇವಸ್ಥಾನ ಬಾಜು ಇದ್ದ ಉದ್ಭವ ಆಗಿದ್ದ ಶಾಂತೇಶ ದೇವ್ರನ್ನ ಗಣಪತಿ ಮಂಟಪದೊಳಗೆ ಪ್ರತಿಷ್ಠಾಪನೆ ಮಾಡಿದರು. ಅಲ್ಲಿದ್ದದ್ದು ಗಣಪತಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಗಣಪತಿ ಒಂದು ವಚನ ಕೇಳಿದ್ರು ಅವನ್ನ, ಆಂಜನೇಯನ, ಪ್ರತಿ ವರ್ಷ ನೀನು ನನ್ನ ದೇವಸ್ಥಾನದೊಳಗೆ ನೀನು ಪ್ರತಿಷ್ಠಾಪನೆ ಮಾಡಿಕೊಂಡು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನೀ ಇರ್ತೀಯಲ್ಲ, ನಾನು ಹೊಂಡದೊಳಗಿರ್ತೆ, ನನಗೇನು ವಿಶೇಷ ಮಾಡ್ತೀನಿ ಅಂತ ಗಣಪತಿ ಕೇಳ್ಕೊಂಡ್ರು ಆಂಜನೇಯ ಸ್ವಾಮಿನ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳು 13 ದಿವಸ ನಾನು ನಿನ್ನ ದರ್ಶನ ತಂಬರ್ತೇನೆ ಅಂತ ಆಂಜನೇಯ ಸ್ವಾಮಿ ಗಣಪತಿ ಕೇಳ್ಕೊಂಡ್ರು. ಪ್ರತಿ ವರ್ಷ 13 ದಿವಸ ಇಲ್ಲಿ ಶ್ರೀ ಮಾರುತಿ ಶಾಂತೇಶ ದೇವರು ಮತ್ತು ಗಣಪತಿ ಕಾರ್ತಿಕೋತ್ಸವ ಮತ್ತು ತೆಪ್ಪೋತ್ಸವ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ ಮುಂಜಾನೆ 4 ಗಂಟೆವರೆಗೂ ಈ ಹೊಂಡದಲ್ಲಿ ಕಾರ್ಯಕ್ರಮ ನಡೀತಾವೆ ರೀ. ಅದು ಫೈಬರ್ ದೋಣಿ ಒಳಗೆ ಮಂಟಪ ಕಟ್ಟಿರ್ತಾವೆ ರೀ. ಹೂವಿನ ಅಲಂಕಾರ ಮಾಡಿ ಮಂಟಪ ಕಟ್ಟಿ ಅಲ್ಲಿ ಆಂಜನೇಯ ಸ್ವಾಮಿ ಕುಂದಿರಿಸಿ 3 ಸಲ ಪ್ರದಕ್ಷಿಣೆ ಆಗ್ತಾವೆ ರೀ. ಹೊಂಡದೊಳಗೆ 3 ಸಲ ಪ್ರದಕ್ಷಿಣೆ ಮಾಡಿ ಗಣಪತಿನೂ ಮತ್ತು ಆಂಜನೇಯ ಸ್ವಾಮಿನೂ ಇದ್ರಾಬರ್ದ ಇಟ್ಟು ಅಷ್ಟೋತ್ತರ ಮಾಡಿ ಮಂಗಳಾರತಿ ಮಾಡಿ ಹಣಕಾಯಿ ಮಾಡಿ ಈ ತೆಪ್ಪೋತ್ಸವ ಆಡಿ ಮತ್ತು ಈ ಶಾಂತೇಶ ದೇವಸ್ಥಾನಕ್ಕೆ ಹೋಗ್ತೇವೆ ರೀ. ಅಲ್ಲಿ ಹೋಗಿ ಮತ್ತೊಂದು ಸಲ ಕಾರ್ತಿಕ ಹಚ್ಚಿ ಎಲ್ಲ ಭಕ್ತಾದಿಗಳನ್ನು ಕುಂದಿರಿಸಿ ಅನುಷ್ಠಾನ ಮಾಡಿ ಪರಾಕಗಳ ಹೇಳಿ ಮಂಗಳಾರತಿ ಮಾಡಿ ಅಲ್ಲಿಗೆ ಕಾರ್ತಿಕ ಮುಗಿಸ್ತೇವೆ ರೀ.